ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಸುಮಾರು ಟೈಮ್ ಬಂದು ಈಗ ಒಂದು 7 ಗಂಟೆ ಹಾಕಿದೆ. ಈಗ ಟೆರೆಸ್ ಮೇಲೆ ಬಂದಿದ್ದೆ ಸ್ನೇಹಿತರೆ, ಹಂಗಾಗಿ ವಿಡಿಯೋನ ಶುರು ಮಾಡಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಟೆರೆಸಲ್ಲಿ ತಾರಸಿ ತೋಟ ಮಾಡ್ಕೊಂಡಿದ್ದೀನಲ್ವ ನಾನು. ಅಲ್ಲಿ ಎಷ್ಟು ಚೆನ್ನಾಗಿ ಸಪೋಟಗಳು ಬಿಟ್ಟಿದ್ದಾವೆ, ಸೀಬೆ, ನಿಂಬೆ, ಕಿತ್ತಲೆ ಎಲ್ಲವೂ ಬಿಟ್ಟಿದ್ದಾವೆ. ಹಾಗಾಗಿ ಇಲ್ಲೇ ಬಂದಲ್ಲ ಮೇಲ್ಗಡೆ ಶುರು ಮಾಡೋಣ ಅಂತ ವಿಡಿಯೋನ ಇವತ್ತು ಶುರು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಬಂಚು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಹಂಗೆ ನೋಡಿ, ಇಲ್ಲಿ ಸೀಬೆ ಗಿಡದಲ್ಲೂ ಸಹಿತ ಸಿಕ್ಕಾಬಟ್ಟೆ ಕಾಯಿಗಳು ಬಿಟ್ಟಿದ್ದಾವೆ ಈ ಸಲ. ನೋಡ್ಬೋದು, ಸಿಕ್ಕಾಬಟ್ಟೆನೇ ಕಾಯಿಗಳು. ಹಂಗೆ ಇಲ್ಲಿ ನಿಂಬೆ ನೋಡಿ, ಮತ್ತು ಹೂಗಳು ಕಚ್ಚಿದ್ದಾವೆ. ಹಂಗೆ ಮೇಲ್ಗಡೆ ಬಂದಲ್ಲ, ಇವತ್ತು ನಿನ್ನೆಯಿಂದ ಸಿಕ್ಕಾಪಟ್ಟೆ ಮಳೆ ಇತ್ತು ಇಲ್ಲಿ. ನಾನು ಮೇಲ್ಗಡೆ ತಾರಸಿಗೆ ಬಂದು ಗಿಡಗಳನ್ನ ನೋಡೇ ಇರಲಿಲ್ಲ. ನೋಡ್ಬೋದು, ದಾಳಿಂಬೆ ಕೂಡ ಬಿಟ್ಟಿದ್ದಾವೆ. ಇಲ್ಲಿ ನೋಡಿ, ಆರೆಂಜ್ ಸಣ್ಣದು ಬರುತ್ತಲ್ಲ ಆ ಥರ ಆರೆಂಜ್ ಗಿಡಗಳಿವು. ಹಾಗೆ ನೋಡಿ ಕ್ಲೈಮೇಟ್ ಹೆಂಗಿದೆ ಅಂತ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ. ಇದು ಕಾಶ್ಮೀರ್ ಆಪಲ್ ಗಿಡ, ಇದು ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಎತ್ತರವಾಗಿ ಬೆಳೆದಿದೆ. ನೋಡೋಣ, ಕಾಯಿ ಬಿಟ್ಟರೆ ಖುಷಿ ಆಗುತ್ತೆ. ನೋಡಿ, ಹಾಗೆ ನೋಡಿ ಸುತ್ತ ಯಾವ ಥರ ಇದೆ ವ್ಯೂ ಅಂತ. ಸುತ್ತ ಹಸಿರು ಮಧ್ಯದಲ್ಲಿ ನಮ್ಮ ಮನೆ ಇರೋದು. ಬನ್ನಿ, ಇವತ್ತು ಇಡೀ ದಿನ ಏನೇನಾಗುತ್ತೆ, ಏನು ಮಾಡ್ತೀನಿ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾಯಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮೇಲ್ಗಡೆ ಸೀಬೆ ಗಿಡದಲ್ಲಿ ನೋಡ್ಬೋದು, ಹೂ ಹರಳಿತ್ತು. ಅದ್ರ ಮೇಲೆ ಜೇನು ಅದರಲ್ಲಿರುವಂಥ ಸಿಹಿನೆಲ್ಲನ ಎಷ್ಟು ಚೆಂದ ಎಳಿತಿತ್ತು ಅಂದರೆ, ಅದಕ್ಕೆ ಅದನ್ನು ಕೂಡ ಒಂದು ವೀಡಿಯೋ ಮಾಡ್ಕೊಂಡೆ. ಹೆಂಗೆ ಅನ್ನಿಸ್ತಿದೆ ನೋಡಿ, ಅದೆಷ್ಟು ಚೆನ್ನಾಗಿ ಓಡಾಡ್ತಿದೆ ಅಂತ ಅಂದರೆ, ಅಷ್ಟು ಅದ್ರ ಅನ್ನೋ ಸೌಂಡ್ ಹಂಗೆ ಕೇಳಿಸ್ತಿತ್ತು ಕಿವಿಗೆ. ಹಾಗೆ ಇವತ್ತು ಪ್ರೀತು ಅಕ್ವೇರಿಯಮ್ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ದಾನೆ. ಮತ್ತು ಅದರಲ್ಲಿ ಹಾಕಿದ್ದಂಥ ಕಲ್ಲುಗಳೆಲ್ಲನೂ ತೊಗೊಂಬಂದು ಕ್ಲೀನ್ ಮಾಡಿ ಫಿಶ್ನ ಮತ್ತೆ ಅದಕ್ಕೆ ಹಾಕಬೇಕು ಅಂತ ಅನ್ಕೋತಿದ್ದಾನೆ. ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಜೊತೆ ಮನೇಲೇ ಗಡ್ಬಡ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮನೇಲಿ ಏನಿದೆಯೋ ಅದನ್ನೇ ಬಳಸಿ ಮಾಡಿರುವಂಥದ್ದು. ಪರ್ಫೆಕ್ಟಾಗಿ ಹೋಟೆಲಲ್ಲಿ, ಪಾರ್ಲರ್ಗಳಲ್ಲಿ ಯಾವ ರೀತಿ ಸಿಗುತ್ತೋ ಆ ಥರ ಅಲ್ಲದೇ ಇದ್ರೂ ಮನೇಲಿ ಇರೋಂಥದ್ದು ಪದಾರ್ಥಗಳನ್ನ ಬಳಸಿ ಹೆಂಗೆ ಮಾಡ್ಕೋಬೋದು ಅನ್ನೋದು ಅಷ್ಟೇ. ಈಗ ಒಂದು ಗಾಜಿನ ಲೋಟ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈಗ ವೆನಿಲಾ ಐಸ್ ಕ್ರೀಮು ಮತ್ತು ಸ್ಟ್ರಾಬೆರಿ ಐಸ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ತರಿಸಿದ್ದೆ, ಸಣ್ಣ ಪ್ಯಾಕ್ನ. ಅದಾದಮೇಲೆ ನಾನು ಬೇಬಿ ಗೋಡಂಬಿ ಬರುತ್ತಲ್ಲ, ಅಂದರೆ ಗೋಡಂಬಿಲೇ ಸಣ್ಣ ಗೋಡಂಬಿ ಬರುತ್ತೆ, ಅದು ಗೃಹ ಪ್ರವೇಶದಲ್ಲಿ ತಂದಿದ್ವಿ. ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಾದಾಮಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ದಾಳಿಂಬೆ ಮತ್ತು ಬ್ಲ್ಯಾಕ್ ಕಲರ್ ದ್ರಾಕ್ಷಿ, ಆ್ಯಪಲ್ನ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದ್ರ ಮೇಲ್ಗಡೆ ನಾನು ಐಸ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಸ್ವಲ್ಪ, ಸ್ಟ್ರಾಬೆರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ರೌಂಡು ಅದೇ ಥರ ಗೋಡಂಬಿ, ಬಾದಾಮಿ, ಆಮೇಲೆ ದಾಳಿಂಬೆ ಹಣ್ಣು, ದ್ರಾಕ್ಷಿ ಎಲ್ಲನೂ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಈ ಥರ ಫ್ರೆಶ್ಶಾಗಿ ಮಾಡ್ಕೊಡೋದ್ರಿಂದ ಮಕ್ಕಳಿಗೂ ಒಂಥರ ಏನೋ ಇಷ್ಟ ಆಗುತ್ತೆ, ತಿಂತಾರೆ. ನೀವು ಈ ಥರದ್ದೊಂದು ಟ್ರೈ ಮಾಡಿ. ಹೋಟೆಲ್ಗಳಲ್ಲಿ ಚೆನ್ನಾಗಿರುತ್ತೆ, ಬಟ್ ಮನೆಯಲ್ಲೇ ಮಾಡೋದು ಇನ್ನೂ ಖುಷಿಪಟ್ಟು ಹೆಚ್ಚಿಗೆ ಮಾಡ್ಕೊಳ್ಬೋದು, ತಿಂತಾರೆ ಮಕ್ಕಳು ಚೆನ್ನಾಗಿ. ಮತ್ತು ಇನ್ನೊಂದು ಲೇಯರು ನಾನು ಕ್ರೀಮ್ನ ಹಾಕ್ತಾಯಿದ್ದೀನಿ, ಅಂದರೆ ವೆನಿಲಾ ಐಸ್ ಕ್ರೀಮು, ಸ್ಟ್ರಾಬೆರಿ ಐಸ್ ಕ್ರೀಮ್ನ ಹಾಕ್ಬಿಟ್ಟು ಸುತ್ತ ಅದಕ್ಕೆ ದಾಳಿಂಬಿನ ಡೆಕೋರೇಟ್ ಮಾಡ್ತಾಯಿದ್ದೀನಿ, ಹಾಗೆ ಬಾದಾಮಿನೂ ಕೂಡ. ಅದಾದಮೇಲೆ ನಾನು ಒಂದು ಸ್ವಲ್ಪ ಜೇನು, ಅಂದರೆ ಜೇನುತುಪ್ಪ ಮನೇಲೇ ಇತ್ತು, ಹಂಗಾಗಿ ಆ ಜೇನುತುಪ್ಪನೂ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಎಷ್ಟು ಸೂಪರ್ ಟೇಸ್ಟ್ ಇತ್ತು ಅಂತ ಅಂದರೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿತ್ತು. ಒಂಚೂರು ಬಿಡಲಿಲ್ಲ ಮಕ್ಕಳು, ಎಲ್ಲನೂ ತಿಂದರು. ಒಂದೇ ಒಂದು ಐಸ್ ಕ್ರೀಮ್ ಮಾಡಿದ್ದು ಮನೇಲಿ ನಾವು 4 ಜನ ತಿಂದಿದ್ದೀವಿ. ಇಲ್ಲಿ ನೋಡ್ಬೋದು, ಈ ರೀತಿ ರೆಡಿ ಆಗಿದೆ ಐಸ್ ಕ್ರೀಮು. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮನೇಲಿ ಹೆಂಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ.
ಈಗ ಪ್ರೀತು ಅಕ್ವೇರಿಯಮ್ ಎಲ್ಲ ಕ್ಲೀನ್ ಮಾಡ್ತಿದ್ದಾನಲ್ವಾ, ನೋಡಿ ಯಾವ ರೀತಿ ಕ್ಲೀನ್ ಮಾಡ್ತಾನೆ ಅಂತ. ಫಸ್ಟ್ ಮೋಟ್ರ್ ಆನ್ ಮಾಡೋಗು ಪ್ರೀತು, ಗಿಡದ ಮೇಲೆ ಬೀಳ್ತು ನೋಡಲ್ಲಿ ಅದು. ಪೈಪ್ ಮುರ್ಕೊಂಡಿರ್ಬೇಕಲ್ಲಿ. ಕವರ್ ಯಾಕೆ ಹಾಕಿದ್ಯಾ ಹಂಗೆ? ಕವರ್ ಹಾಕಬೇಕು, ಅಲ್ಲಿ ಕೆಳಗಡೆ ಇರೋದೆಲ್ಲ ಎದ್ದು ಬಿಡುತ್ತೆ. ಸಾಕು ಸಾಕು. ಫಿಶ್ ಎಲ್ಲ ಇಲ್ಲಿ ಬಕೆಟಲ್ಲಿ ಹಾಕಿದ್ಯಾ ಇದಕ್ಕೆ? ಕಮ್ಮಿ ಮಾಡಿ ಸ್ಪೀಡ್ ಇನ್ನೊಂದು ಸ್ವಲ್ಪ. ಇದೆಲ್ಲ ತೆಗಿ, ಆ ಗಲೀಜು. ಹಾಂ, ಅದು ಇನ್ನೊಂದು ಗಿಡ ತರಬೇಕಿತ್ತು. ಒಂಥರ ಕೆಂಚಿಗಾಗ್ಬಿಟ್ಟಿತ್ತು ಅದು ಕಲ್ಲು. ಇದೇನು ಕಲ್ಲು ಅಂತಾರೆ ಇದಕ್ಕೆ? ಸ್ಟೋನ್ ಹೇಳಿದ್ದು ಆ ಸೈಡಲ್ಲೆಲ್ಲ. ಅಪ್ಪಂಗೆ ಹೇಳ್ದೆ, ಅಪ್ಪ ಕಾಲಿನ ಹಾಕ್ಬಿಟ್ಟು ಉಜ್ಜೋದ ಅಂತ. ಕಾಲಿನ ಹಾಕಿದ್ರೆ ಹೋಗ್ಬಿಡುತ್ತೆ ಇಸ್ಕೊಂಡು. ಇದೇನು ಕಲ್ಲು ಅಂತಾರೆ ಪ್ರೀತು? ಗೊತ್ತಿಲ್ಲದಾಗ ಬಂದಿದ್ದೀರಾ ಇದನ್ನ? ಏನು ಕಲ್ಲದು? ಇದು ಅದಕ್ಕೂ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತಲ್ವ ಇದು? ಬೆಕ್ಕಿದ್ಬಿಟ್ಟಿದ್ರಂತೂ ಫಿಶ್ ಬಿಡೋಕ್ಕಾಗ್ತಿರ್ಲಿಲ್ಲ ಇದ್ರೊಳಗಡೆ ಅಲ್ವಾ? ಆ ಗಿಡ ಒಂಚೂರು ಈ ಕಡೆ ಹಿಡ್ಬಿಟ್ಟು ಅದನ್ನ. ಇದು ಇದಿಡಪ್ಪ, ಇಲ್ಲಿ ನಿನ್ನ ಕೈ ಹತ್ರ ಆಯ್ತಲ್ಲ, ಅದನ್ನ ಚೂರು ಈ ಕಡೆ ಗಿಡ ಒಂಚೂರು. ತೀರ ಎರಡು ಹತ್ರ ಆಗೋಯ್ತು ಅದಕ್ಕೆ. ಹಿಂದೆ ಕಿಚನ್ ಹಿಂದೆ. ಮತ್ತೆ ಅದನ್ನ ಅಡುಗೆ ಮನೆಗೆ ತೊಗೊಂಡೋಗಲ್ಲ ನಾನು ಉಪ್ಪನ್ನ. ಇನ್ನೇನು ಫಿಶ್ ಕಾಯಲ್ಲೇನೋ ನೀನು ಹಾಕ್ಬಿಟ್ಟು. ಆ ಮರಿ ಮಾಡಿತ್ತಲ್ಲ ಅದು ನೋಡಿ, ಎಷ್ಟು ಸಣ್ಣ ಸಣ್ಣಕ್ಕವೆ ನೋಡು ಪ್ರೀತು. ಅದ್ರೊಳಗೆ ಬಿಡಲ್ವ ಇವಾಗ ನೀನು? ಕೈಯಲ್ಲೇ ಹಿಡಿತಾ ಇದ್ದೀನಿ ನೀನು ಅದನ್ನ. ದೊಡ್ಡ ಫಿಶ್ ಹಿಡ್ಕೊ. ಇದಂತ ಆಟ ಆಡ್ಬಿಡ್ತವೆ. ಇವನ್ನ ಅದರಲ್ಲೇ ಬಿಡ ಪ್ರೀತ. ಅಪ್ಪ ಆಗಲ್ಲ, ಅವು ಮರಿಗಳು ತಿನ್ಕೊಂಡ್ಬಿಡ್ತವೆ. ಅದು ಸಪ್ರೇಟಾಗಿ ಬೆಳೀತೈತೆ. ಎಷ್ಟು ದಿವಸ ಬೆಳೀತೈತೆ? ನಾನು ತಿಂಗಳು. ಅಷ್ಟೊಂದು ಬೆಕ್ಕಿಗೆ ತಿನ್ಕೊಂಡ್ರು ಬಂದು ಇಲ್ಲ ಯಾರು ಇವಾಗ ಮಾಡ್ಬಿಡಿ. ಇವಾಗ ಬ್ಲೂ ಆಯ್ತು ಸ್ವಲ್ಪ. ಏನಂತ ಕೆಮಿಕಲ್? ಹಾಂ, ಏನು ಕೆಮಿಕಲ್? ಇದು ಹೊಸ ನೀರು ಹಾಕಿದ್ಮೇಲೆ ಹಾಕ್ಬೇಕು.